ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮುಂಜಾನೆ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ 1ನೇ ಅರಸು 17ನೇ ಅಧ್ಯಾಯ 14ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯದಲ್ಲಿ ಹೇಳ್ತದೆ, ನಾನು ದೇಶಕ್ಕೆ ಮಳೆಯನ್ನ ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂಬುದಾಗಿ. ಈ ಒಂದು ವಾಕ್ಯದ ಹಿನ್ನೆಲೆಯನ್ನು ನಾವು ನೋಡುವಾಗ, ಎಲಿಯನು ಚಾರೆಪ್ತ ಎಂಬ ಒಂದು ಊರಿಗೆ ಹೋಗುತ್ತಾ ಇದ್ದ. ಆ ಸ್ಥಳದಲ್ಲಿ ಒಬ್ಬ ವಿಧವೆಯನ್ನ ಆತನು ಭೇಟಿ ಮಾಡುವವನಾಗಿದ್ದಾನೆ. ಆ ವಿಧವೆಯ ಮನೆಯಲ್ಲಿ ಏನು ಇರುವುದಿಲ್ಲ, ಮಳೆಯ ಬರದ ಕಾರಣ ಆ ಇಡೀ ಪ್ರದೇಶ ಬರಗಾಲದಿಂದ ತುಂಬಿರ್ತದೆ. ಆಕೆ ಬಳಿಯಲ್ಲಿ ಒಂದು ಇಡಿಯಷ್ಟು ಹಿಟ್ಟು, ಒಂದು ಮೊಗೆಯಷ್ಟು ಎಣ್ಣೆ ಮಾತ್ರ ಇರುವಂತದ್ದಾಗಿದೆ. ಆದ್ರೆ ಎಲಿಯನು ಆಕೆಗೆ ಮೊದಲು ನನಗೆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳುವಾಗ ಆಕೆ ಹೇಳ್ತಾಳೆ, ನನಗೂ ಮತ್ತೆ ನನ್ನ ಮಗನಿಗೂ ಬೇಕಾಗಿರತಕ್ಕಂತ ಒಂದು ರೊಟ್ಟಿಯನ್ನು ತಿಂದು ಸಾಯುವುದಕ್ಕೆ ನಮಗೆ ಮಾತ್ರ ಇದೆ ಎಂಬುದಾಗಿ. ಆದರೂ ಕೂಡ ಎಲಿಯನು ಮೊದಲು ನನಗೊಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳುವಾಗ ಆಕೆ ದೇವರ ಸೇವಕನಿಗೆ ವಿಧೇಯರಾಗಿ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬರುವವಳಾಗಿದ್ದಾಳೆ. ಪ್ರಿಯ, ಆಕೆ ದೇವರ ಸೇವಕನನ್ನ ಸನ್ಮಾನಿಸಿದ ಕಾರಣದಿಂದ ದೇವರು ಆಕೆಗೆ ಆಶೀರ್ವದಿಸ್ತಾನೆ. ಮಳೆ ಬರುವ ತನಕ ನಿನ್ನ ಹಿಡಿಯಲ್ಲಿರ್ತಕ್ಕಂಥ ಹಿಟ್ಟು ಮತ್ತೆ ಮೊಗೆಯಲ್ಲಿರ್ತಕ್ಕಂಥ ಎಣ್ಣೆ ತೀರು ಹೋಗುವುದಿಲ್ಲ ಎಂಬುದಾಗಿ ದೇವರು ಆಕೆಯನ್ನ ಆಶೀರ್ವದಿಸುವವನಾಗಿದ್ದಾನೆ. ಹಾಗೆಯೇ ಪ್ರಿಯರೇ, ನಾವು ದೇವ ಸೇವಕರಿಗೋಸ್ಕರವಾಗಿ ಧಾರಾಳವಾದಂತ ಮನಸ್ಸಿನಿಂದ ಅವರಿಗೆ ಕೊಡುವಾಗ ದೇವರು ಕೂಡ ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ದೇವರ ಸೇವಕರಿಗೋಸ್ಕರವಾಗಿ ನಾವು ಕೂಡ ಧಾರಾಳವಾದಂತ ಮನಸ್ಸಿನಿಂದ ಮೊದಲನೆಯ ಆದ್ಯತೆಗಳನ್ನು ಕೊಟ್ಟು ಅವರನ್ನು ಸನ್ಮಾನಿಸುವ ಹಾಗೆ ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಈ ಒಂದು ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯ ಹೇಳಿದ ಹಾಗೆ ಯಾವ ರೀತಿ ಆ ವಿಧವೆಯನ್ನ ನೀನು ಆಶೀರ್ವದಿಸಿದೆಯೋ ಅದೇ ರೀತಿಯಲ್ಲಿ ಕರ್ತನೆ, ಯಾರ್ಯಾರು ನಿನ್ನ ಸೇವಕರನ್ನ ಸನ್ಮಾನಿಸುವವರಾಗಿದ್ದಾರೋ ಅಂತವರನ್ನ ನೀನು ಕೂಡ ಸನ್ಮಾನಿಸು. ಅವರ ಕುಟುಂಬಗಳಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಬದಲಾವಣೆ ಆಗಲಿ, ಅವರ ಕುಟುಂಬದಲ್ಲಿರ್ತಕ್ಕಂಥ ಕಷ್ಟಗಳು ಬದಲಾವಣೆ ಆಗಲಿ, ಅವರ ಕೊರತೆಗಳು ನೀಗಲ್ಪಟ್ಟು ಆ ವಿಧವೆಯನ್ನ ಆಶೀರ್ವದಿಸಿದ ಹಾಗೆ ನೀನು ಅವರನ್ನು ಕೂಡ ಆಶೀರ್ವದಿಸು. ನಿನ್ನ ಮಹಿಮೆಗಾಗಿ ಉಪಯೋಗಿಸು ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.